ಕನ್ನಡ ಕೇಳುಗರೆ, ಕನ್ನಡ ವಾಯ್ಸ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಫ್ರೆಂಡ್ಸ್, ವಿಶ್ವದಲ್ಲೇ ಅತಿ ಹೆಚ್ಚು ಜನಸಂಖ್ಯೆಯನ್ನ ಹೊಂದಿರುವ ದೇಶವಾದ ಭಾರತ ಇದೀಗ ಬೇಡದ ದಾಖಲೆಯೊಂದನ್ನು ತನ್ನ ಹೆಸರಿಗೆ ಅಂಟಿಸಿಕೊಂಡಿದೆ. ವಿಶ್ವದಲ್ಲೇ ಅತಿ ಹೆಚ್ಚಿನ ಆತ್ಮಹತ್ಯೆ ಪ್ರಕರಣಗಳು ಭಾರತದಲ್ಲಿ ದಾಖಲಾಗಿದೆ ಅಂತ ವರದಿಯೊಂದು ಬಂದಿದೆ. ಹಾಗಿದ್ರೆ ದೇಶದಲ್ಲಿ ಆತ್ಮಹತ್ಯೆ ಪ್ರಕರಣಗಳ ಹೆಚ್ಚಾಗ್ತಿರೋದು ಯಾಕೆ? ಯಾವ ಕಾರಣಕ್ಕೆ ಆಗ್ತಿವೆ? ಯಾವ ವಯಸ್ಸಿನವರಲ್ಲಿ ಜಾಸ್ತಿ ಪ್ರಕರಣಗಳು ದಾಖಲಾಗಿವೆ? ಇದನ್ನು ತಡೆಗಟ್ಟೋದು ಹೇಗೆ ಅನ್ನೋ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಫ್ರೆಂಡ್ಸ್, 2022ರಲ್ಲಿ ದೇಶದಲ್ಲಿ ಸುಮಾರು 1,71,000 ಜನ ಆತ್ಮಹತ್ಯೆಯಿಂದ ಪ್ರಾಣ ಕಳೆದುಕೊಂಡಿದ್ದಾರೆ ಅಂತ ನ್ಯಾಷನಲ್ ಕ್ರೈಮ್ ರೆಕಾರ್ಡ್ ಬ್ಯೂರೋ ತನ್ನ ವರದಿಯಲ್ಲಿ ತಿಳಿಸಿದೆ. ಈ ಮೂಲಕ ಭಾರತದಲ್ಲಿ 1 ಲಕ್ಷ ಜನಕ್ಕೆ ಆತ್ಮಹತ್ಯೆ ಮೂಲಕ ಪ್ರಾಣ ಕಳೆದುಕೊಳ್ಳುವವರ ಪ್ರಮಾಣ 12.4ರಷ್ಟು ಏರಿಕೆಯಾಗಿದೆ. ಇದು ಇಲ್ಲಿಯವರೆಗಿನ ಗರಿಷ್ಠ ಪ್ರಮಾಣ ಎನ್ನಲಾಗಿದೆ. ಇನ್ನು ಈ ಪ್ರಕರಣಗಳು ಜಾಸ್ತಿ ಆಗೋಕೆ ಡಿಪ್ರೆಷನ್, ಮಾನಸಿಕ ಒತ್ತಡ, ಆಂಗ್ಸೈಟಿ ಅಂತ ಕಾರಣಗಳು ಪ್ರಮುಖವಾಗಿವೆ ಅಂತ ಆರೋಗ್ಯ ತಜ್ಞರು ತಿಳಿಸಿದ್ದಾರೆ. ಅದರಲ್ಲೂ ಖಿನ್ನತೆಗೆ ಒಳಗಾಗಿ ಆತ್ಮಹತ್ಯೆಗೆ ಮುಂದಾಗುವವರು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಕೆಲಸ, ಹಣಕಾಸು, ಆರೋಗ್ಯ ಹಾಗೂ ಸಂಬಂಧಗಳ ವಿಷಯಗಳಿಗೆ ಸಂಬಂಧಿಸಿದಂತೆ ಜನರು ಮಾನಸಿಕ ಒತ್ತಡಗಳಿಗೆ ಒಳಗಾಗಿ ಈ ಪ್ರಮಾಣ ಜಾಸ್ತಿ ಆಗ್ತಿದೆ ಅಂತ ಹೇಳಲಾಗಿದೆ. ಈ 4 ಕಾರಣಗಳಿಂದ ಸುಮಾರು 50ರಿಂದ 90% ಜನರು ಆತ್ಮಹತ್ಯೆಗೆ ಶರಣಾಗ್ತಾರೆ ಎನ್ನಲಾಗಿದೆ. ಅದರಲ್ಲೂ ಯುವಜನರು ಆತ್ಮಹತ್ಯೆಗೆ ಒಳಗಾಗೋದು ಹೆಚ್ಚಾಗ್ತಿದೆ ಅಂತ ವರದಿಯಲ್ಲಿ ತಿಳಿಸಲಾಗಿದೆ. ಫ್ರೆಂಡ್ಸ್, ಸಮಸ್ಯೆಗಳು ಯಾರಿಗಿರಲ್ಲ ಹೇಳಿ? ಹುಟ್ಟಿದ ಪ್ರತಿಯೊಬ್ಬ ಮನುಷ್ಯನಿಗೂ ಒಂದಲ್ಲ ಒಂದು ಸಮಸ್ಯೆಗಳು ಇದ್ದೇ ಇರ್ತವೆ. ಕೆಲವೊಬ್ಬರಿಗೆ ಆರ್ಥಿಕ ಪರಿಸ್ಥಿತಿ ಸರಿ ಇರದೇ ಇದ್ರೆ, ಇನ್ನು ಕೆಲವರಿಗೆ ಎಲ್ಲ ಇದ್ದು ಆರೋಗ್ಯ ಕೈಕೊಟ್ಟಿರುತ್ತೆ. ಕೆಲವರಿಗೆ ಮನೆಯಲ್ಲಿ ನೆಮ್ಮದಿ ಇರಲ್ಲ. ಹಾಗೆ ಇನ್ನು ಕೆಲವರಿಗೆ ತಾವು ಮಾಡುವ ಕೆಲಸದಿಂದ ಬೇಸತ್ತು ಹೋಗಿರ್ತಾರೆ. ಎಲ್ಲರಿಗೂ ಅವರದೇ ಆದ ಸಮಸ್ಯೆಗಳು ದೊಡ್ಡದಾಗಿ ಕಾಣ್ತವೆ. ಯಾವುದೋ ಒಂದು ಸಮಸ್ಯೆ ಬಂತು ಅಂದ್ರೆ ಅದಕ್ಕೆ ಸಾವೇ ಪರಿಹಾರವಾಗಿರಲ್ಲ. ಸಮಸ್ಯೆ ಅಂತ ಇದ್ರೆ ಅದಕ್ಕೆ ಪರಿಹಾರ ಕೂಡ ಇದ್ದೇ ಇರುತ್ತೆ. ಇದನ್ನ ಕಂಡುಕೊಳ್ಳುವ ಪ್ರಯತ್ನ ಮಾಡ್ಬೇಕಷ್ಟೆ. ಈಗಿನ ಯುವಜನತೆ ಪ್ರಾಬ್ಲಮ್ ಅಂದ್ರೆ ಯಾರೊಂದಿಗೂ ತಮ್ಮ ಸಮಸ್ಯೆಯನ್ನ ಶೇರ್ ಮಾಡ್ಕೊಳ್ಳದೇ ಇರೋದು. ಯಾರಾದರೂ ತಮ್ಮ ಸಮಸ್ಯೆಯನ್ನ ಕೇಳಿ ಜೋಕ್ ಮಾಡ್ತಾರೋ ಅಂತ ಹೆದರಿ ಎಲ್ಲವನ್ನ ತಮ್ಮ ಬಳಿಯೇ ಇಟ್ಕೊಳ್ತಾರೆ. ಇದು ಅತಿಯಾಗಿ ತಮ್ಮ ಜೊತೆಗೆ ಯಾರಿಲ್ಲ, ತಾವು ಒಬ್ಬಂಟಿ ಅನ್ನೋ ಭಾವನೆ ಬರುತ್ತೆ. ಇದರಿಂದ ಖಿನ್ನತೆಗೆ ಒಳಗಾಗಿ ಒಂದು ದಿನ ಬದುಕೋದೇ ಬೇಡ ಅನ್ನಿಸೋ ಪರಿಸ್ಥಿತಿಗೆ ಬಂದು ಬಿಡ್ತಾರೆ. ನಿಮಗಾಗುವ ಕಷ್ಟಗಳನ್ನ ಯಾರಿಗೂ ಹೇಳ್ದಿದ್ರು ಓಕೆ, ಕನಿಷ್ಠ ಪಕ್ಷ ನಿಮಗೆ ಕ್ಲೋಸ್ ಇರೋರ್ ಬಳಿ ಶೇರ್ ಮಾಡ್ಕೊಳ್ಳಿ. ಇಲ್ಲ ಆಗಲ್ಲ ಅಂದ್ರೆ ವೈದ್ಯರ ಬಳಿ ಹೋಗಿ ಅವರ ಬಳಿ ನಿಮ್ಮ ಮನಸ್ಸು ಬಿಚ್ಚಿ ಮಾತಾಡಿ. ಶೇರ್ ಮಾಡ್ಕೊಳ್ಳೋದ್ರಿಂದ ಅರ್ಧ ಸಮಸ್ಯೆ ಕಡಿಮೆ ಆಗುತ್ತೆ. ಇದರ ಜೊತೆಗೆ ನಿಮಗೆ ಇಷ್ಟ ಬಂದ ಕೆಲಸಗಳನ್ನ ಮಾಡಿ. ಹೊರಗೆ ಹೋಗಿ. ಆದಷ್ಟು ಒಬ್ಬರೇ ಇರೋದನ್ನ ಅವಾಯ್ಡ್ ಮಾಡಿ. ಕುಟುಂಬದವ್ರ ಜೊತೆ, ಫ್ರೆಂಡ್ಸ್ ಜೊತೆ ಹೆಚ್ಚಾಗಿ ಟೈಮ್ ಸ್ಪೆಂಡ್ ಮಾಡಿ. ಇದರಿಂದ ನಿಮ್ಮ ಆಲೋಚನೆಗಳಿಂದ ದೂರವಾಗ್ತೀರ. ಇಲ್ಲ ಅಂದ್ರೆ ವೈದ್ಯರ ಸಹಾಯ ತೆಗೆದುಕೊಳ್ಳಿ. ಇಲ್ಲಿ ಇನ್ನೊಂದು ಪ್ರಮುಖ ವಿಷಯ ಅಂದ್ರೆ, ನಿಮ್ಮ ಫ್ರೆಂಡ್ಸ್ ಆಗಲಿ ಕುಟುಂಬದವರಾಗ್ಲಿ ಡಲ್ ಆಗಿದ್ರೆ, ಒಬ್ಬೊಬ್ಬರೇ ಇರ್ತಾರೆ ಅಂದ್ರೆ ನೀವಾಗಿಯೇ ಹೋಗಿ ಅವರನ್ನ ಮಾತಾಡಿಸಿ. ಅವರ ಸಮಸ್ಯೆಯನ್ನ ನಿಧಾನವಾಗಿ ಕೇಳಿ. ಚಿಕ್ಕ ಸಮಸ್ಯೆ ಇದ್ರೂ ಅದಕ್ಕೆ ನಗದೆ ಅಯ್ಯೋ ಇಷ್ಟೇನಾ ಅನ್ನೋ ಉತ್ತರ ನೀಡದೆ ಅವರಿಗೆ ಸಮಾಧಾನ ಹೇಳಿ. ಇದರಿಂದ ಕೂಡ ಕೆಲವರಿಗೆ ನಮಗೋಸ್ಕರ ಯಾರಾದರೂ ಒಬ್ರು ಇದ್ದಾರೆ ಅನ್ನೋ ನಂಬಿಕೆ ಬರುತ್ತೆ. ಕೊನೆಯದಾಗಿ, ಆತ್ಮಹತ್ಯೆ ಮಾಡಿಕೊಳ್ಳೋದ್ರಿಂದ ಯಾವ ಸಮಸ್ಯೆಗೂ ಪರಿಹಾರ ಇಲ್ಲ. ನಿಮಗಾಗಿ ಇರುವ ಜೀವಗಳಿಗೆ ನೋವಾಗುತ್ತೆ ಹೊರತು ಮತ್ತೇನಿಲ್ಲ. ಯಾವುದೇ ಸಮಸ್ಯೆ ಇರಲಿ, ಇಂತಹ ಕೆಲಸಕ್ಕೆ ಮಾತ್ರ ಮುಂದಾಗಬೇಡಿ. ಫ್ರೆಂಡ್ಸ್, ಇದು ಇಂದಿನ ವಿಷಯ. ಇಂತಹ ಹೆಚ್ಚಿನ ಮಾಹಿತಿಗಾಗಿ ಕನ್ನಡ ವಾಯ್ಸ್ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.